ಬಂಟ್ವಾಳದ ಕಲ್ಲಡ್ಕದಲ್ಲಿ 2 ಬಾರಿ ನಡೆದ ಅಹಿತಕರ ಘಟನೆಗೆ ಸಂಬಂಧಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನ ವಹಿಸಿರುವುದು ಖಂಡನೀಯ ಎಂದು ಎಸ್ಡಿಪಿಐ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಶಾಹುಲ್ ಹಮೀದ್ ಖಂಡಿಸಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಚಿವರು ಒಂದು ವರ್ಗವನ್ನ ಓಲೈಸಿ ತನ್ನ ಮತ ಬ್ಯಾಂಕ್ ಅನ್ನು ಹೆಚ್ಚಿಸುವ ಉದ್ದೇಶದಿಂದ ಇಫ್ತಾರ್ ಕೂಟವನ್ನ ಆಯೋಜಿಸಿದ್ದಾರೆ ಎಂದು ಟೀಕಿಸಿದರು. ಕಲ್ಲಡ್ಕದಲ್ಲಿ ಪೊಲೀಸರ ತಾರತಮ್ಯ ನೀತಿ ಹಾಗೂ ನಿರ್ಲಕ್ಷ್ಯದಿಂದಾಗಿ ಅಹಿತಕರ ಘಟನೆ ಉಲ್ಬಣಿಸಲು ಕಾರಣವಾಗಿದೆ. ತದನಂತರ ಎರಡೂ ಸಮುದಾಯದ ಅಮಾಯಕ ಯುವಕರನ್ನ ಬಂಧಿಸಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿದರು. ಕಳೆದು ಹೋದರೆ ಸಮಸ್ಯೆ ಉದ್ಭವ ಆಗುವುದು. ಇಲ್ಲಿ ನೋಡಿ, ಭಜನ ಮಂದಿರದಿಂದ ಒಬ್ಬರು ಕಂಪ್ಲೇಂಟ್ ಕೊಡ್ತಾರೆ. ಅದರಲ್ಲಿ ಎಫ್ಐಆರ್ ಮಾಡಿ 30 ಜನರ ಮೇಲೆ, ಮುಸ್ಲಿಂ ಯುವಕರ ಮೇಲೆ ಎಫ್ಐಆರ್ ಆಗಿದೆ. ಅದೇ ರೀತಿ ಮಸೀದಿಯವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಬೂಬಕರ್ ರಾಜಿ ಅಂತ ಮಸೀದಿ ಅಧ್ಯಕ್ಷರು ಕೊಟ್ಟರು. ಅದರಲ್ಲಿ ಒಬ್ಬರ ಹೆಸರು ಉಲ್ಲೇಖ ಆಗಲಿಲ್ಲ. ಪೊಲೀಸ್ನವರಲ್ಲಿ ಎಲ್ಲೋ ವಿಡಿಯೋ ಇದೆ, 2 ಕಡೆಯದ್ದು ಕೂಡ ಅವರು ವಿಡಿಯೋ ಮಾಡಿದ್ದಾರೆ. ಸಿಸಿ ಕ್ಯಾಮರಾ ಇದೆ. ಎಲ್ಲೋ ಇರುವಾಗ ಇಂಥ ತಾರತಮ್ಯವನ್ನು ಮಾಡುವಾಗ ಒಂದು ಸಹಜವಾಗಿ ಒಂದು ಸಮಾಜದಲ್ಲಿ ಪೊಲೀಸ್ನವರ ಮೇಲೆ ಒಂದು ಅಪನಂಬಿಕೆ ಬರುವಂಥದ್ದು ಖಂಡಿತ. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾ ಕಾರ್ಯದರ್ಶಿ ಅಶ್ರಫ್ ಮಂಚಿ, ಬಂಟ್ವಾಳ ಪುರಸಭಾ ಸದಸ್ಯರಾದ ಮುಹಮ್ಮದ್ ಇಕ್ಬಾಲ್ ಗೂಡಿನ ಬಳಿ, ಮುನೀಶ್ ಅಲಿ ಮತ್ತಿತರರು ಉಪಸ್ಥಿತರಿದ್ದರು.